ಈ ಒಂದು ಕ್ಯಾಮ್ರಾ ಬಂದು ಬೆಂಕಿ ಗುರು, ಬೆಂಕಿ ಮಾತ್ರ ಈ ಕ್ಯಾಮ್ರಾ ಇದು. ಅಲ್ಲ ಸೂಪರ್ ಅಂತ ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಬೆಂಕಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಶೂಟ್ ಮಾಡ್ತಾ ಇದು ಎಷ್ಟು ಬಿಸಿ ಆಗುತ್ತೆ ಅಂದರೆ ಇದು ಚಿಕ್ಕ ಮಿನಿ ಐರನ್ ಬಾಕ್ಸ್ ಇದ್ದಂಗೆ ಆರಾಮಾಗಿ ಬಟ್ಟೆ ಐರನ್ ಮಾಡಿಬಿಡ್ಬೋದು, ಅಷ್ಟು ಬಿಸಿ ಆಗುತ್ತೆ. ದಿಸ್ ಈಸ್ ದ ಮೇನ್ ನೆಗೆಟಿವ್ ಆಫ್ ದಿಸ್ ಕ್ಯಾಮ್ರಾ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರೋಡ್ ರಿಮೆಂಬರ್. ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ರಪ್ಪ. ಆ್ಯಂಡ್ ಈ ಒಂದು ವೀಡಿಯೋದಲ್ಲಿ ನಾನು Dji OSMO ಆ್ಯಕ್ಷನ್ ಕ್ಯಾಮ್ರಾನ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನ ರಿವ್ಯೂ ಮಾಡಬೇಕಂದ್ರೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒಂದು ಜಾಗಕ್ಕೆ ಬರಬೇಕಲ್ವ. ಸೊ ಆದ್ದರಿಂದ ನಮ್ಮ ಏರಿಯಾ ಹತ್ರ ಇರುವಂಥ ಒಂದು ಚಿಕ್ಕ ಅರಣ್ಯ ಪ್ರದೇಶ, ಚಿಕ್ಕ ಫಾರೆಸ್ಟ್ ಏರಿಯಾಗೆ ಬಂದಿದ್ದೀನಿ. ಸೊ ಫಾರೆಸ್ಟ್ ಏರಿಯಾ ಯಾವಾಗಲೂ ದೊಡ್ಡದಾಗೇ ಇರಬೇಕು. ಸೊ ಅನ್ಫಾರ್ಚುನೇಟ್ಲಿ ನಾವು ಮನುಷ್ಯರು ಏನೂ ಬಿಡಲ್ಲ. ಸೊ ಒಂದು ಚಿಕ್ಕ ಫಾರೆಸ್ಟ್ ಏರಿಯಾ ಇದು ನೋಡಿ, ಸೂಪರ್ ಅಲ್ಲ. ಆ್ಯಂಡ್ ತುಂಬಾ ಹತ್ರ ನಮ್ಮೂರಿಗಿದು. ಆ್ಯಂಡ್ ಇಲ್ಲಿ ಜಾಗಿಂಗ್ ಎಲ್ಲ ಮಾಡ್ತೀವಿ ನಾವು ಅರ್ಲಿ ಮಾರ್ನಿಂಗ್. ಸೊ ಇವತ್ತು ಜಾಗಿಂಗ್ ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ಮಾಡೋಕ್ಕೂ ಒಂದು ರೀಸನ್ ಇದೆ ಇವತ್ತೇ ಮಾಡೋಕ್ಕೆ, ಆ್ಯಂಡ್ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈಗ ಕಂಟೆಂಟ್ಗೆ ಬರೋದಾದರೆ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ. ಈಗ ಫಸ್ಟು ಆ್ಯಕ್ಷನ್ ಕ್ಯಾಮ್ರಾ ಮೇಲೆ ಸ್ಟೆಬಿಲೈಸೇಷನು. ಸೊ ಫಸ್ಟ್ ಸ್ಟೆಬಿಲೈಸೇಷನ್ ನೋಡೋಣ. ಈಗ 2.7K 30 ಫ್ರೇಮ್ಸಲ್ಲಿ ನೋಡಿ, ಈ ಒಂದು ಕ್ಯಾಮ್ರಾದಲ್ಲಿ ಫ್ರಂಟ್ ಸ್ಕ್ರೀನಲ್ಲಿ ಅದು ಕೂಡ ಗೊತ್ತಾಗುತ್ತೆ. 2.7K 30 ಫ್ರೇಮ್ಸು. ಸ್ಟೆಬಿಲೈಸೇಷನ್ ಆನ್ ಮಾಡಿದ್ದೀನಿ. ಸೊ ವಾಕ್ ಮಾಡಬೇಕಾದ್ರೆ ಈ ರೀತಿ ಸ್ಟೆಬಿಲೈಸೇಷನ್ ಇರುತ್ತೆ. ಓಕೆ, ಇನ್ನೂ 6:30 ಏನೋ. ಸೊ ವೆರಿ ಸಾರಿ, ಸ್ವಲ್ಪ ಕತ್ತಲಿದ್ರೆ ಬೆಳಿಗ್ಗೆ ಹಾಕೊಡಿದೆ. ಓಕೆ, ಈ ಕಡೆನೇ ಅನಿಸುತ್ತೆ. ಸೊ ದಿಸ್ ಈಸ್ ಹೌ ದ ಸ್ಟೆಬಿಲೈಸೇಷನ್ ಲುಕ್ಸ್ ವೈಲ್ ವಾಕಿಂಗ್. ವ್ಲಾಗಿಂಗ್ ಮಾಡೋರು, ನಡ್ಕೊಂಡು ಮಾತಾಡೋರು ಈ ಥರ ನಿಮ್ಗೆ ಫುಟೇಜ್ ಸಿಗುತ್ತೆ ಸ್ಟೆಬಿಲೈಸೇಷನು. ಸ್ವಲ್ಪ ಸೆಲ್ಫಿ ಸ್ಟಿಕ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ ಓಕೆ ಸೊ ಸ್ವಲ್ಪ ಜಾಗ್ ಮಾಡೋಣ. ಓಕೆ, ಸೊ ರನ್ ಮಾಡಿದಾಗ ಈ ರೀತಿ ಇರುತ್ತೆ ಫುಟೇಜು. ಆ್ಯಂಡ್ ಈಗ ಸ್ಟೆಬಿಲೈಸೇಷನ್ ಆಫ್ ಮಾಡಿದ್ದೀನಿ. ಆ್ಯಂಡ್ ಫುಟೇಜ್ ಬಂದು ಈ ರೀತಿ ಇರುತ್ತೆ. ಸೊ ಈ ಒಂದು ಸ್ಟೆಬಿಲೈಸೇಷನ್ಗೆ Dji ಅವರು ಒಂದು ನಾಮಕರಣ ಮಾಡಿದ್ದಾರೆ, ರಾಕ್ ಸ್ಟಡಿ ಅಂತ. ಸೊ ಇದರಲ್ಲಿ ಸ್ಟೆಬಿಲೈಸೇಷನ್ ಅಂದರೆ ರಾಕ್ ಸ್ಟಡಿ ಅಂತ. ಸೊ ಸ್ಟಾರ್ಟ್ ಮಾಡಿದ ಪಾಯಿಂಟ್ಗೆ ಬರ್ತಾಯಿದ್ದೀನಿ. ಹೋಪ್ಫುಲಿ ದಿಸ್ ಇಸ್ ವೇರ್ ಐ ಸ್ಟಾರ್ಟೆಡ್. ಓಕೆ, ಸೊ ವಾಕಿಂಗ್ ಮಾಡೋಣ. I'm walking. So this is how it looks without rock steady stabilization. So let's start jogging. Okay. ಸೊ ಈ ಥರ ನಿಮಗೆ ಕಾಣಿಸುತ್ತೆ ಒಂದು ಸ್ಟೆಬಿಲೈಸೇಷನು. ನಾನು ಸೈಕಲಲ್ಲಿ ಮೌಂಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಹೌ ದ ಸ್ಟೆಬಿಲೈಸೇಷನ್ ಇಸ್. ಮೌಂಟ್ ಮಾಡಿಕೊಂಡು ಸ್ಟೆಬಿಲೈಸೇಷನ್ ಆನ್ ಆ್ಯಂಡ್ ಆಫ್ ಯಾವ ರೀತಿ ಇರುತ್ತೆ ಕೂಡ ಚೆಕ್ ಮಾಡೋಣ. 2.7K 30 ಫ್ರೇಮ್ಸಲ್ಲಿ ಇಟ್ಟಿದ್ದೀನಿ. ಸೊ ಲೆಟ್ಸ್ ಗೋ. ನೋಡಿ, ಮರದಲ್ಲೇ ಒಂದು ಗಣೇಶ ಉದ್ಭವ ಆಗಿದೆ. ಇದನ್ನು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಜನ. ಸೊ ಅಬ್ಸರ್ವ್ ಮಾಡ್ಬೋದು. ಗಾಡಿ ಸ್ವಲ್ಪ ಸೈಡ್ ಹಾಕ್ತೀನಿ, ಕರ್ವಲ್ಲಿ ಬೇರೆ ಇದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕಿವಿ, ಸೊಂಡ್ಲು, ಕೈ ಎಲ್ಲ ಕಾಣಿಸುತ್ತೆ ನಿಮಗೆ. ಓಕೆ, ಜೈ ಗಣೇಶ. ಈಗ ನೆಕ್ಸ್ಟು ಸ್ಟೆಬಿಲೈಸೇಷನ್ ಆಫ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಚೆಕ್ ಮಾಡೋಣ.
ಬ್ಲ್ಯಾಂಕೆಟ್ ಹಾಕ್ದಂಗಿದೆ, ಮೋಡ ಕವಿದಿರೋದು ಎಷ್ಟು ಸಖತ್ತಾಗಿದೆಯಲ್ಲ. ಆ್ಯಂಡ್ ಬೈ ದ ವೇ ಅವ್ರು ನನ್ನ ತಮ್ಮದಿರೋರಿಬ್ಬರು. ಆ್ಯಂಡ್ ಇದು ನಮ್ಮ ಊರು, ಸೂಪರಾಗಿದೆಯಲ್ಲ. ಫಸ್ಟ್ ಹಳ್ಳಿಯಾಗಿತ್ತು, ಇನ್ನೂ ಸೂಪರಾಗಿತ್ತು. ಈಗ ಬರ್ತಾ ಬರ್ತಾ ಸಿಟಿ ಆಗ್ತಾಯಿದೆ. ಆ್ಯಂಡ್ ಅಪಾರ್ಟ್ಮೆಂಟ್ಸ್ ನೋಡ್ಬೋದು ನೀವು. ಜಾಸ್ತಿ ಕ್ಯಾಮ್ರಾ ಆ ಕಡೆ ಈ ಕಡೆ ತಿರುಗಿಸೋದು ಬೇಡ, ಬೆಳಗ್ಗೆ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ ಇನ್ನು ನೇಚರ್ ಕಾಲ್ನ ನೇಚರಲ್ಲೇ ಮಾಡ್ತಾಯಿರ್ತಾರೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿ ಪುಣ್ಯ ಕಟ್ಕೊಳೋದು ಬೇಡ. ಬಾಯ್ಸ್, ಲೆಟ್ಸ್ ಗೋ. ನೆಕ್ಸ್ಟ್ ಬರೋದಾದರೆ ಒಂದು ಆಡಿಯೋ ಕ್ವಾಲಿಟಿ. ಇವಾಗ ಬ್ಲಾಗಿಂಗ್ ಮಾಡ್ತೀವಿ ಒಂದು ಕ್ಯಾಮ್ರಾದಲ್ಲಿ ಅಂದರೆ ಆಡಿಯೋ ಕ್ವಾಲಿಟಿ ಯಾವ ರೀತಿ ಇರುತ್ತೆ. ಸೊ ನಾನು ಡೈರೆಕ್ಟಾಗಿ ಯಾವುದೇ ಒಂದು ಮೈಕ್ನ ಕನೆಕ್ಟ್ ಮಾಡ್ದಿರಾ ಡೈರೆಕ್ಟಾಗಿ ಒಂದು ಆ್ಯಕ್ಷನ್ ಕ್ಯಾಮ್ರಾ ಜೊತೆ ಮಾತಾಡ್ತಾಯಿದ್ದೀನಿ, ಅಂದರೆ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಅಂತ ಅರ್ಥ. ಸೊ ಇವಾಗ ಯಾವುದೇ ಒಂದು ಎಕ್ಸ್ಟರ್ನಲ್ ಮೈಕ್ನ ಯೂಸ್ ಮಾಡ್ತಾಯಿಲ್ಲ. ಈ ಒಂದು ಆಡಿಯೋ ಕ್ವಾಲಿಟಿ ಏನು ಮಾತಾಡ್ತೀನಿ ಅದೇ ಒಂದು ಆಡಿಯೋ ಕ್ವಾಲಿಟಿ. ಸೊ ಇದು ಬಂದು ಔಟ್ಡೋರಲ್ಲಿ ಒಂದು ಕೇಳಿಸುವಂಥ ಆಡಿಯೋ ಕ್ವಾಲಿಟಿ. ಸೊ ಪ್ರಶಾಂತವಾಗಿದೆ, ಹಿಂದೆಗಡೆ ಪಕ್ಷಿಗಳು ಶಬ್ದ ನಿಮ್ಗೆ ಕೇಳಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನವಿಲ್ ಕೂಡ ಅವಾಗ ಕೂಗ್ತಾ ಇರುತ್ತೆ, ಕೇಳಿಸ್ಕೊಳ್ಳಿ. ಬ್ಲಾಗಿಂಗ್ ಮಾಡ್ತಾರೋ ಒಂದು ಫುಟೇಜಸ್ ಎಲ್ಲ ಬಂದು 2.7K 30 ಫ್ರೇಮ್ಸಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಈ ಒಂದು ಕ್ಯಾಮ್ರಾ ಬಂದು ಬೆಸ್ಟ್ ಸ್ಟೆಬಿಲೈಸೇಷನ್ ಕೊಡುವಂಥದ್ದು 2.7K 30 ಫ್ರೇಮ್ಸಲ್ಲಿ. ಬೇರೆ ಫುಟೇಜ್ನ ಶೂಟ್ ಮಾಡ್ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ ಯಾವ ಒಂದು ರೆಸೊಲ್ಯೂಷನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಈಗ ಸ್ವಲ್ಪ ಕತ್ಲಿದೆ. ಕತ್ಲಂದರೆ ಈಗ ಬೆಳಗ್ಗೆನೇ ಮೋಡ ಕವಿದಿದೆ, ನೆನೆಲ್ಲ ಫುಲ್ ಮಳೆ ಬಿದ್ದಿದೆ, ಆದ್ದರಿಂದ ಸ್ವಲ್ಪ ಬೆಳಕು ಕಮ್ಮಿ. ಈ ಒಂದು ರೆಸೊಲ್ಯೂಷನ್ ಬಂದು HDR ಮೋಡು. ಸೊ 4K 30 ಫ್ರೇಮ್ಸಲ್ಲಿ ಇಟ್ಟಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ HDR ಮೋಡಲ್ಲಿ. ಆ್ಯಂಡ್ ನೆಗೆಟಿವ್ ಏನಂದರೆ ಇದಕ್ಕೆ ಸ್ಟೆಬಿಲೈಸೇಷನ್ ಕೊಟ್ಟಿಲ್ಲ, ಸೊ ಶೇಕ್ ಇರುತ್ತೆ ಫುಟೇಜು. ಆ್ಯಂಡ್ ಇದಕ್ಕೆ ಅಂತಲ್ಲ, ಟೈಮ್ ಲ್ಯಾಬ್ಸ್ ಆಗಲಿ ಹೈಪರ್ ಲ್ಯಾಬ್ಸ್ ಆಗಲಿ ಅದಕ್ಕೂ ಕೊಟ್ಟಿಲ್ಲ. ಆ್ಯಂಡ್ ಕೆಲವೊಂದು ರೆಸೊಲ್ಯೂಷನ್ಸ್ ಮಾತ್ರನೇ ಒಂದು ಸ್ಟೆಬಿಲೈಸೇಷನ್ ಕೊಟ್ಟಿರೋದು. ಯಾವುದಕ್ಕಂದರೆ ಒಂದು 1080p 60 ಫ್ರೇಮ್ಸ್ ಗಂಟ ಕೊಟ್ಟಿದ್ದಾನೆ. 4.7K 60 ಫ್ರೇಮ್ಸು, 2.7K 60 ಫ್ರೇಮ್ಸ್ ಗಂಟ ಈ ಒಂದು ಸ್ಟೆಬಿಲೈಸೇಷನ್ನ ಕೊಟ್ಟಿದ್ದಾರೆ. ಬೇರೆದಕ್ಕೂ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಅಂಡರ್ ವಾಟರ್ ಫುಟೇಜು. ಸೊ ದಯವಿಟ್ಟು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಈಗಲೇ ನನ್ನ ಹತ್ರ. ಯಾಕಂದರೆ ನೀವು ನೋಡಿದ್ದೀರಾ ಫಸ್ಟ್ ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ಸ್ ಕ್ಯಾಮ್ರಾ ಬಂದುಬಿಟ್ಟಿತ್ತು. ಆ್ಯಂಡ್ ಅದನ್ನು ತೊಗೊಂಡ್ರೆ ಅದನ್ನು ನೆಕ್ಸ್ಟು ಎಕ್ಸ್ಚೇಂಜ್ ಮಾಡೋದಕ್ಕೆ ತುಂಬಾ ಫೈಟ್ ಮಾಡಿದ್ದಾಯಿತು. ಸೊ ಈಗ ಫೈನಲಿ ಬಂದಿದೆ. ಆ್ಯಂಡ್ ಅದನ್ನು ಅಂಡರ್ ವಾಟರಲ್ಲಿ ಇಟ್ಟು ಶೂಟ್ ಮಾಡೋ ಒಂದು ಧೈರ್ಯ ಇನ್ನೂ ಮಾಡಲ್ಲ ನಾನು. ಯಾಕಂದರೆ ಈ ಒಂದು ಕ್ಯಾಮ್ರಾ ಬಂದು 11 ಮೀಟರ್ ಗಂಟ ಒಂದು ವಾಟರ್ ಪ್ರೂಫ್ ಅಂತ ಕೊಟ್ಟಿದ್ದಾನೆ. ಅದು ಕೇಸ್ ಎಲ್ಲ ಇದ್ದು ಲೆನ್ಸ್ ಕ್ಯಾಪ್ ಎಲ್ಲ ಟೈಟ್ ಆಗಿದ್ದು ಒಂದು ವಾಟರ್ ಪ್ರೂಫ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಆಲ್ಸೋ ಏನಂತ ಮೆನ್ಷನ್ ಮಾಡಿದ ಅಂದರೆ ಜಂಪ್ ಮಾಡ್ಬೋದು ವಾಟರ್ ಒಳಗೆ ಈ ಒಂದು ಕ್ಯಾಮ್ರಾನ ತೊಗೊಂಡು ಅಂತ. ಸೊ ಸುಮ್ಮನೆ ಪ್ಲೇಸ್ ಮಾಡಬೇಕು ಅಷ್ಟೇ ವಾಟರ್ ಒಳಗಡೆ. ಸೊ ಇದೆಲ್ಲ ಒಂದು ಕಂಡೀಷನ್ ಇದೆ, ಅದಕ್ಕೆ ನಾನು ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಈಗ ಅಂಡರ್ ವಾಟರ್ ಫುಟೇಜ್ನ ನಾನು ಯಾವಾಗ ರೈಡ್ ಹೋದಾಗ ಇಲ್ಲ ಅಥವಾ ವಾಟರ್ ಫಾಲ್ಸ್ ಹತ್ರನೋ ಶೂಟ್ ಮಾಡೋಣ. ನೆಕ್ಸ್ಟ್ ಬರೋದಾದರೆ ಈ ಒಂದು ಕ್ಯಾಮ್ರಾದಲ್ಲಿ ಫೀಲ್ಡ್ ಆಫ್ ವ್ಯೂ ಎಷ್ಟಿದೆ. ಸೊ ನಾರ್ಮಲ್ ಸೆಲ್ಫಿ ಸ್ಟಿಕ್ಕಲ್ಲಿ ಇಷ್ಟು ಮಾತ್ರ ಬರುತ್ತೆ. ನನ್ನ ಹತ್ರ ಇರೋ ಸೆಲ್ಫಿ ಸ್ಟಿಕ್ಕಲ್ಲಿ ಒಂದು ಸ್ವಲ್ಪ ಉದ್ದ ಸೆಲ್ಫಿ ಸ್ಟಿಕ್ಕು, ಆದ್ದರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ, ಹಾಗೆ. ಸೊ ಇಷ್ಟು ಮಾತ್ರ ಕಾಣಿಸುತ್ತೆ ಗುರು, ಉದ್ದ ಸೆಲ್ಫಿ ಸ್ಟಿಕ್ ಇದ್ದರೆ. 700 ರೂಪಾಯಿ ಕೊಟ್ಟು ತೊಗೊಂಡಿರೋದು ಇದು ಸೆಲ್ಫಿ ಸ್ಟಿಕ್ನ. ಚೆನ್ನಾಗಿದೆ. ಟ್ರಾವೆಲ್ ಮಾಡಬೇಕಾದ್ರೆ ಯಾವುದೋ ಒಂದು ಸಖತ್ತಾದ ಪ್ಲೇಸ್ಗೆಲ್ಲ ಹೋದಾಗ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು. ಫುಟೇಜ್ನ 4K 30 ಫ್ರೇಮ್ಸಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸ್ಟೆಬಿಲೈಸೇಷನ್ ಆನ್ ಮಾಡಿದ್ದೀನಿ. ಈ ರೀತಿ ಫುಟೇಜ್ ಸಿಗುತ್ತೆ ನಿಮಗೆ. ಈ ಒಂದು 2-3 ವೀಡಿಯೋ ಒಂದು ಇಂಗ್ಲೀಷ್ ಕನ್ನಡದಲ್ಲಿ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಇಂಗ್ಲೀಷ್ ಬಳಕೆ ಜಾಸ್ತಿ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ವ್ಯೂಸ್ ಬಂದಿದೆ. ಆ್ಯಂಡ್ ಇವಾಗಲೂ ಕೂಡ ಅದು ಓಡ್ತಾ ಇದೆ ಚೆನ್ನಾಗಿ, ಖುಷಿ ವಿಚಾರ ಅದು. ಅದಾದಮೇಲೆ ಇಲ್ಲ ಕನ್ನಡ ವೀಡಿಯೋನೇ ಮಾಡೋಣ, ಕನ್ನಡದಲ್ಲೇ ಮಾತಾಡೋಣ ಅಂದ್ಬಿಟ್ಟು ಶಿಫ್ಟ್ ಆದೆ. ಅದಾದಮೇಲೆ ಸ್ವಲ್ಪ ವ್ಯೂಸ್ ಎಲ್ಲ ಕಮ್ಮಿ ಬರ್ತಾಯಿತ್ತು. ಅದಕ್ಕೆ ಒಂದು 2-3 ದಿವಸ ವೀಡಿಯೋನ ಮಾಡಲಿರಲಿಲ್ಲ, ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು. ಬಟ್ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಅವರು ಯಾವಾಗ ನೆಕ್ಸ್ಟ್ ವೀಡಿಯೋ ಯಾವಾಗ ಬರ್ತಾಯಿದೆ ಅಂತ ಕೇಳಿದ್ರು. ಇಲ್ಲ ಸ್ವಲ್ಪ ವರ್ಕ್ ಬ್ಯುಸಿಯಲ್ಲಿದ್ದೀನಿ ಗುರು ಅಂದ್ಬಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿದೆ. ಬಟ್ ಅವ್ರು ಏನು ರಿಪ್ಲೈ ಮಾಡಿದ್ರು ಅಂದರೆ ಐ ಡೋಂಟ್ ನೋ ಹೌ ಟು ರೀಡ್ ಕನ್ನಡ. ಸೊ ಅಂದ್ಬಿಟ್ಟು ಹೇಳಿದ್ರು, ತೆಲುಗು ಅವರು. ಸೊ ತೆಲುಗು ಒಂದು ಸಬ್ಸ್ಕ್ರೈಬರು ನನ್ನ ಕನ್ನಡ ವೀಡಿಯೋನ ನೋಡೋಕ್ಕೆ ಮೆಸೇಜ್ ಮಾಡಿದ್ದಾರೆ ಅಂದರೆ ಅದು ಬೇರೆ ಲೆವೆಲ್. ಅದು ಸಖತ್ ಖುಷಿ ಆಯ್ತು ಗುರು. ಸೊ ಅದಕ್ಕೆ ಇವತ್ತೊಂದು ವೀಡಿಯೋ ಅದೇನೇ ಆಗಲಿ ವರ್ಕಿಗೆ ಬಂಕ್ ಹಾಕಿದ್ರೂ ಪರವಾಗಿಲ್ಲ, ಒಂದು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಅಂದರೆ ಈ ಒಂದು ಕ್ಯಾಮ್ರಾ ಬಂದು ಡೇ ಲೈಟಲ್ಲಿ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರೋ ಒಂದು ವೀಡಿಯೋ ಕೊಡುತ್ತೆ. ಬಟ್ ನೆಗೆಟಿವ್ ಏನಂದರೆ ಈ ಒಂದು ಕ್ಯಾಮ್ರಾ ನೈಟಲ್ಲಿ ಶೂಟ್ ಮಾಡಿದ್ರೆ ಸ್ವಲ್ಪ ಗ್ರೇನ್ಸ್ ಇರುತ್ತೆ ಆ್ಯಂಡ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ನೈಟ್ ಟೈಮ್ಸಲ್ಲಿ, ಅದಕ್ಕೆ ಒಂದು ಡಾರ್ಕ್ ಇದ್ದಾಗ. ಬಟ್ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಯಾಕೆ ಅಂದರೆ
ಅಂತೂ ಕ್ರೇಜಿಯಾಗಿ ಇಷ್ಟ ಆಯಿತು. ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದನ್ನು ಚೆಸ್ಟ್ ಮೌಂಟ್ ಮಾಡ್ಕೊಂಡಿದ್ದೆ. ಇವಾಗ 20,000 ಪ್ರೈಸ್ ರೇಂಜಲ್ಲಿ ಇರೋಂಥ ಆ್ಯಕ್ಷನ್ ಕ್ಯಾಮ್ರಾಸ್ನ ನೀವು ನೋಡೋದಾದರೆ ಯಾವುದೇ ಒಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಕೂಡ ಫ್ರಂಟ್ ಸ್ಕ್ರೀನ್ ಇಲ್ಲ, Dji OSMO ಆ್ಯಕ್ಷನ್ ಕ್ಯಾಮ್ರಾ ಬಿಟ್ಟರೆ. ಸೊ ಇದೊಂದು ಬೆಸ್ಟ್ ಫೀಚರು ಬ್ಲಾಗಿಂಗ್ ಮಾಡೋಂಥವ್ರು ನೋಡಿ. ಒಂದು ಕಾನ್ಫಿಡೆನ್ಸ್ನ ಸುಮ್ಮನೆ ಬೂಸ್ಟ್ ಮಾಡುತ್ತೆ. ನಾನು ಸೆಲ್ಫಿ ಆನ್ ಮಾಡ್ಕೊಂಡು ಮಾಡ್ತಾಯಿದ್ದೆ, ಅದರಲ್ಲಿ ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ ಅನ್ನೋದೆಲ್ಲ ನೋಡಿಕೊಂಡು ಸೆಲ್ಫ್ ಅವೇರ್ ಆಗಿದ್ದೆ. ಆ್ಯಂಡ್ ರಿಸ್ಟ್ರಿಕ್ಟ್ ಆಗ್ಬಿಡ್ತಾಯಿದೆ, ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತೆಲ್ಲ. ಬಟ್ ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬಂದಮೇಲಿಂದ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಬೂಸ್ಟ್ ಆಗಿದೆ. ಇವಾಗ ಒಂದು ಕಂಫರ್ಟಬಲ್ನೆಸ್ಸು ಚೆನ್ನಾಗಿದೆ. ಒಂದು ಮೋಟೋ ಬ್ಲಾಗಿಂಗ್ ಆಗಲಿ ಬ್ಲಾಗಿಂಗ್ ಮಾಡೋಕ್ಕಾಗಲಿ ಒಂದು ಕ್ಯಾಮ್ರಾ ನೈಸ್ ಅಂತ ಅನ್ನಿಸ್ತು ನನಗೆ. ಈಗ ನೆಕ್ಸ್ಟು ಒಂದು ಸ್ಪೆಸಿಫಿಕೇಷನ್ಸ್ಗೆ ಹೋಗ್ಬಿಡೋಣ. ಆ್ಯಂಡ್ ಇಷ್ಟೆಲ್ಲ ನೋಡಿದ್ರಿ, ಈಗ ಫುಟೇಜಸ್ ಎಲ್ಲ ನೋಡಿದ್ರಿ, ಯಾವ್ಯಾವ ಮೋಡಲ್ಲಿ ಯಾವ್ಯಾವ ರೀತಿ ಬರುತ್ತೆ ಒಂದು ಇಮೇಜ್ ಕ್ವಾಲಿಟಿ ಆಗಲಿ. ಸಾರಿ, ನಾನು ಫೋಟೋನೇ ತೋರಿಸಿಲ್ವಲ್ಲ ನಿಮಗೆ. ಈ ಒಂದು ಕ್ಯಾಮ್ರಾದಲ್ಲಿ ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ಬೋದು ಆಬ್ವಿಯಸ್ಲಿ. ಸೊ ಒಂದು ಫೋಟೋ ತೆಗೆಯೋದಾದರೆ ಈ ಒಂದು ಕ್ಯಾಮ್ರಾದಲ್ಲಿ ಯಾವ ರೀತಿ ಬರುತ್ತೆ ಫಸ್ಟ್ ನೋಡ್ಕೊಂಬಂದ್ಬಿಡೋಣ. ಅದಾದಮೇಲೆ ಒಂದು ಸ್ಪೆಸಿಫಿಕೇಷನ್ನು ಫೀಚರ್ಸ್ ಏನೇನು ಕೊಟ್ಟಿದ್ದಾನೆ ಡೀಟೇಲಾಗಿ ನೋಡೋಣ. ಈಗ ಡೈರೆಕ್ಟಾಗಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಆಡಿಯೋ. ಸೊ ಆಡಿಯೋ ಕ್ವಾಲಿಟಿ ಡಿಫ್ರೆನ್ಸ್ ಬಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದು OSMO ಆ್ಯಕ್ಷನ್ ಕ್ಯಾಮ್ರಾ ಈ ಥರ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೇ ಒಂದು ಕ್ಯಾಮ್ರಾ ಜೊತೆಗೇ ಒಂದು ಔಟರ್ ಬಾಡಿ ಬರುತ್ತೆ. ಸೊ ಅದು ಈ ರೀತಿ ಓಪನ್ ಮಾಡಬೇಕು. ಯೂಶ್ವಲಿ ನಾವು ಮೊಬೈಲ್ ಬಂದಿದ ತಕ್ಷಣ ಏನು ಮಾಡ್ತೀವಿ, ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕ್ಸ್ತೀವಿ. ಸೊ ಆದ್ದರಿಂದ ನಾನು ಏನು ಮಾಡಿದೆ, ಈ ಎಲ್ಲ ಒಂದು ಸ್ಕ್ರೀನ್ಗೂ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ. 150 ರೂಪಾಯಿನೂ ಆಯಿತು. ಎಲ್ಲದಕ್ಕೂ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ. ಚೆನ್ನಾಗಿದೆ ಸ್ಕ್ರೀನ್ ಗಾರ್ಡು. ಸೊ ಇಲ್ಲೆಲ್ಲ ಒಂದು ರಬ್ಬರ್ ಲೇಯರ್ ಕೊಟ್ಟಿದ್ದಾನೆ, ತುಂಬಾ ಚೆನ್ನಾಗಿದೆ. ಗ್ರಿಪ್ ಆಗಿದೆ, ಸ್ಲಿಪ್ಪರಿ ಇಲ್ಲ. ಸೊ ಇದು ಆನ್ ಮಾಡೋ ಬಟನ್ನು, ಕ್ಯಾಮ್ರಾ ಆನ್ ಆಗಿದೆ. 4K 30 ಫ್ರೇಮ್ಸಲ್ಲಿದೆ. ಇಲ್ಲಿ ನೀವು ಎಷ್ಟು ನಿಮಿಷ ಬಾಕಿ ಇದೆ SD ಕಾರ್ಡಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಬ್ಯಾಟ್ರಿ ಲೆವೆಲ್ ಕೂಡ ಗೊತ್ತಾಗುತ್ತೆ. ಇದು ವೀಡಿಯೋ ಮಾಡಲಿದೆ. ಈ ಒಂದು ಕ್ಯಾಮ್ರಾ ಟಚ್ ಸ್ಕ್ರೀನಿಗೆ ಬರೋದಾದರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಒಂದು ಐಫೋನ್ ಟಚ್ ಸ್ಕ್ರೀನ್ ಥರ ಕೊಟ್ಟಿದ್ದಾನೆ. ಯಾಕಂದರೆ ಎಲ್ಲೂ ಕೂಡ ಲ್ಯಾಗ್ ಆಗೋಲ್ಲ. ಆ್ಯಂಡ್ ಒಂದು ಸರಿ ಪ್ರೆಸ್ ಮಾಡಿದ್ರೆ ಸಾಕು ಅಕ್ಯುರೇಟಾಗಿ ತೊಗೊಳುತ್ತೆ. ಸೊ ನೋಡಿ, ಸ್ವೈಪ್ ಡೌನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ನೋಡಿ ಎಷ್ಟು ಬೇಗ ರೆಸ್ಪಾನ್ಸ್ ಟೈಮ್ ತುಂಬಾ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಫಸ್ಟು ಸ್ವೈಪ್ ಡೌನ್ ಮಾಡೋಣ. ಸ್ವೈಪ್ ಡೌನ್ ಮಾಡಿದ್ರೆ ಈ ರೀತಿ ನಿಮಗೆ ಮೆನು ಆಪ್ಷನ್ ಸಿಗುತ್ತೆ. ಆ್ಯಂಡ್ ಸೆಟ್ಟಿಂಗ್ಸ್ಗೆ ಹೋಗೋದಾದರೆ ಫಸ್ಟ್ ವಾಯ್ಸ್ ಕಮ್ಯಾಂಡ್ ಸಿಗುತ್ತೆ, ವಾಯ್ಸ್ ಕಂಟ್ರೋಲು. ಸೊ ವಾಯ್ಸ್ ಕಂಟ್ರೋಲಲ್ಲಿ ಕಮ್ಯಾಂಡ್ ಲಿಸ್ಟಲ್ಲಿ ನೋಡೋದಾದರೆ ಸ್ಟಾರ್ಟ್ ರೆಕಾರ್ಡಿಂಗ್, ಸ್ಟಾಪ್ ರೆಕಾರ್ಡಿಂಗ್, ಟೇಕ್ ಫೋಟೋ, ಸ್ಕ್ರೀನ್ ಸ್ವಿಚ್, ಶಟ್ ಡೌನ್, ಇಷ್ಟನ್ನು ಒಂದು ಕಮ್ಯಾಂಡ್ ತೊಗೊಳುತ್ತೆ ಕ್ಯಾಮ್ರಾ. ಸೊ ವಾಯ್ಸ್ ಕಂಟ್ರೋಲ್ ಆನ್ ಮಾಡ್ತೀನಿ. ಲೆಟ್ಸ್ ಫೈಂಡ್ ಔಟ್. ಸ್ಟಾರ್ಟ್ ರೆಕಾರ್ಡಿಂಗ್, ನೈಸ್. ಸ್ಟಾಪ್ ರೆಕಾರ್ಡಿಂಗ್, ಟೇಕ್ ಫೋಟೋ, ಶಟ್ ಡೌನ್. ನೈಸ್, ಚೆನ್ನಾಗಿ ತೊಗೋತಾ ಇದೆ. ಈಗ ನೆಕ್ಸ್ಟು ಆಪ್ಷನ್ ಬರೋದಾದರೆ ಸೆಟ್ಟಿಂಗ್ಸಲ್ಲಿ ಸ್ನ್ಯಾಪ್ಶಾಟ್ ಅಂತ ಕೊಟ್ಟಿದ್ದಾನೆ. ಇದು ಸ್ನ್ಯಾಪ್ಶಾಟ್ ಬಟನ್ನು. ಈ ಬಟನ್ ಏನು ಅಂದರೆ, ಈಗ ಅಕಸ್ಮಾತ್ ನೀವೇನಾದರೂ ಮೋಟೋ ಬ್ಲಾಗಿಂಗ್ ಮಾಡ್ತಾಯಿದ್ದೀರಾ, ಇಲ್ಲ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀರಾ ಅಂದರೆ ಸಡನ್ನಾಗಿ ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಈಗ ನೀವು ಆನ್ ಮಾಡಿ ವೀಡಿಯೋ ಸೆಟ್ ಮಾಡಿ ಶೂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಯಾವ ಮೋಡಲ್ಲಿ ನೀವು ಸೆಟ್ ಮಾಡಿರ್ತೀರ ಅದು ಕ್ಯಾಪ್ಚರ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು 3 ಸೆಕೆಂಡ್ಸಲ್ಲಿ ಸ್ಟಾರ್ಟ್ ಆಗೋಗುತ್ತೆ ರೆಕಾರ್ಡಿಂಗು. ಸೊ ನಾನು ಯಾವುದರಲ್ಲಿ ಇಟ್ಟಿದ್ದೀನಿ, ವೀಡಿಯೋದಲ್ಲಿ ಇಟ್ಟಿದ್ದೀನಿ. ಈಗ ಸ್ವಿಚ್ ಆಫ್ ಮಾಡ್ತೀನಿ. ಓಕೆ, ಸ್ವಿಚ್ ಆಫ್ ಮಾಡಿದ್ದೀನಿ. ಸ್ವಿಚ್ ಆಫ್ ಆಗಿದೆ. ಆ್ಯಂಡ್ ಈ ಬಟನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿದ್ರಾ, ವೀಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಸೊ ಡೈರೆಕ್ಟ್ಲಿ ಇವಾಗ ಹೆಲ್ಮೆಟಿಗೆ ಮೌಂಟ್ ಮಾಡಿದಾಗ ವೀಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು, ವೀಡಿಯೋ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಆ್ಯಂಡ್ ಇದನ್ನೇ ಈ ಬಟನ್ನೇ ಆಫ್ ಮಾಡಿದ್ರೆ ಒಂದು 3 ಸೆಕೆಂಡ್ಸ್ ಟೈಮ್ ಕೊಡುತ್ತೆ. ಟ್ಯಾಪ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ಸ್ವಿಚ್ ಆಫ್ ಆಗುತ್ತೆ. ಸೂಪರಾಗಿದೆ. ಇದು ಮೋಟೋ ವ್ಲಾಗಿಂಗ್ಗೆ ತುಂಬಾ ಹೆಲ್ಪ್ಫುಲ್ಲು. ಆ್ಯಂಡ್ ಇಲ್ಲಿ ಸೆಟ್ ಮಾಡ್ಬೋದು ನೀವು, ಒಂದು ವೀಡಿಯೋ ಬರಬೇಕಾ, ಫೋಟೋ ಬರಬೇಕಾ, ಯಾವುದು ಬರಬೇಕು ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಅಂತ. ದಟ್ ಈಸ್ ನೈಸ್. ಸೊ ನೆಕ್ಸ್ಟು ಕ್ವಿಕ್ ಸ್ವಿಚ್ಚು. ಈಗ ಒಂದು QS ಬಟನ್ನ ಕ್ಲಿಕ್ ಮಾಡ್ತೇನೆ. ನೋಡಿ, ಕ್ವಿಕ್ ಸ್ವಿಚ್ ಬಂತು, ವೀಡಿಯೋ ಮೋಡ್ ಬಂತು, HDR ಮೋಡ್ ಬಂತು, ಸ್ಲೋ ಮೋಷನ್ ಬಂತು, ಟೈಮ್ ಲ್ಯಾಪ್ಸ್ ಬಂತು, ಆ್ಯಂಡ್ ಹೈಪರ್ ಲ್ಯಾಪ್ಸ್ ಬಂದಿದೆ. ಸೊ ಈ ಒಂದು ಕ್ವಿಕ್ ಸ್ವಿಚ್ನ ನಾವು ಮ್ಯಾನ್ಯುವಲಾಗಿ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಈ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಸ್ಕ್ರೀನು ಫ್ರಂಟ್ ಸ್ಕ್ರೀನಿಗೆ ಬರುತ್ತೆ. ನೋಡಿ ಈ ಥರ. ಆ್ಯಂಡ್ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ತಿರ್ಗಾ ಸ್ವಿಚ್ ಆಗುತ್ತೆ ಬ್ಯಾಕ್ ಟು ಇಟ್ಸ್ ಪೊಸಿಷನ್. ಆದರೆ ಡಬಲ್ ಟ್ಯಾಪ್ ಮಾಡಿ ಕೂಡ ನೀವು ಸ್ವಿಚ್ ಮಾಡ್ಬೋದು. ನೋಡಿ, ಓಕೆ ಅಲ್ವಾ, ಸೂಪರ್ ಅಲ್ವಾ. ಸೊ ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಮೆನುವಲ್ಲಿ ನೋಡೋದಾದರೆ ವೈರ್ಲೆಸ್ ಕನೆಕ್ಷನ್ನು, ಅದು ವೈಫೈ, ವಿಂಡ್ ನಾಯ್ಸ್ ರಿಡಕ್ಷನ್. ಅಕಸ್ಮಾತ್ ನಾವು ವ್ಲಾಗ್ ಮಾಡ್ಬೇಕಾದ್ರೆ, ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ವಿಂಡ್ ಇತ್ತು ಅಂದರೆ ವಿಂಡ್ ನಾಯ್ಸ್ನ ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಸ್ಕ್ರೀನ್ ಲಾಕ್ ಅಂತ. ಕ್ಲಿಕ್ ಮಾಡ್ತೀನಿ, ಸ್ಕ್ರೀನ್ ಲಾಕ್ ಆಗಿದೆ. ಈಗ ಅನ್ಲಾಕ್ ಮಾಡಬೇಕಂದ್ರೆ ಸ್ವೈಪ್ ಮಾಡಬೇಕು, ಸ್ವೈಪ್ ಅಪ್.
ಸೊ ಈಗ ಅನ್ಲಾಕ್ ಆಗಿದೆ. ನೆಕ್ಸ್ಟ್ ಮೆನುಗೆ ಬರೋದಾದರೆ ಬ್ರೈಟ್ನೆಸ್ಸು. ಸೊ ಬ್ರೈಟ್ನೆಸ್ ಬೇಕಂದರೆ ಹೈ ಆರ್ ಲೋ ಇಟ್ಕೋಬೋದು. ಇವಾಗ ಸದ್ಯಕ್ಕೆ ಬ್ರೈಟ್ನೆಸ್ ಹೈ ಇಡೋಣ. ಆ್ಯಂಡ್ ಈ ಒಂದು ಆಪ್ಷನ್ ಬಂದು ಕಸ್ಟಮ್ ಸೆಟ್ಟಿಂಗ್ಸು. ಸೊ ಈಗ ನೀವು ಯಾವುದೋ ಒಂದು ಸೆಟ್ಟಿಂಗ್ಸ್ ಇಟ್ಟಿದ್ದೀರಾ ಅಂದ್ಕೊಳ್ಳಿ, ಒಂದು 1080pನೋ 4Kಲೋ ಒಂದು ರೆಸಲ್ಯೂಷನ್ ಸೆಟ್ ಮಾಡಿ ಇಟ್ಟಿದ್ದೀರಾ ಅಂದರೆ ಇಲ್ಲಿ ಇಡ್ಬೋದು ನೀವು ನಿಮ್ಮ ಪರ್ಸ್ನಲ್ ಒಂದು ಕಾನ್ಫಿಗರೇಷನು. ಈ ಕಡೆ ಸ್ವೈಪ್ ಮಾಡೋಣ. ಈ ಕಡೆ ಸ್ವೈಪ್ ಮಾಡಿದಾಗ ನಿಮಗೆ ಒಂದು ಆಟೋ ಮೋಡಲ್ಲಿದೆ. ಈಗ ನಾವು ಮ್ಯಾನ್ಯಲ್ ಕೂಡ ಸೆಟ್ ಮಾಡ್ಬೋದು. ISO ಆಗಲಿ ಶಟರ್ ಆಗಲಿ ಇವೆಲ್ಲ ನಾವು ಮ್ಯಾನ್ಯಲಾಗಿ ಸೆಟ್ ಮಾಡ್ಬೋದು. ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ ಆಗಿರೋದ್ರಿಂದ ನಾನು ಆಟೋದಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲಿ ವೈಟ್ ಬ್ಯಾಲೆನ್ಸು ಸೆಟ್ ಮಾಡ್ಬೋದು. ಕಲರು ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಡಿ ಸಿನಿಮಿ ಲೈಕ್ ಅಂತ ಕೊಟ್ಟಿದ್ದಾನೆ, ನಾರ್ಮಲ್ ಕೊಟ್ಟಿದ್ದಾನೆ, ಈ ಥರ ಡಿಫ್ರೆನ್ಸು. ಆ್ಯಂಡ್ ಡಿ ವ್ಯಾರ್ಪು ಆನ್ ಆ್ಯಂಡ್ ಆಫು. ಅಕಸ್ಮಾತ್ ಏನಾದರೂ ಕೆಳಗಡೆಯಿಂದ ಸ್ವೈಪ್ ಮಾಡೋದಾದರೆ ನೀವು ಒಂದು ರೆಸಲ್ಯೂಷನ್ ಸೆಟ್ಟಿಂಗ್ಸ್ನ ಮಾಡ್ಬೋದು. ಈಗ 2.7K 30 ಫ್ರೇಮ್ಸು, 2.7K 4:3 ರೇಷಿಯೋನೋ, 1080pನೋ. ಆ್ಯಂಡ್ ಈಗ ಈ ಥರ ಸ್ವೈಪ್ ಮಾಡಿದ್ರೆ ನಾವು ಆಲ್ರೆಡಿ ಪ್ರೀವಿಯಸ್ಲಿ ತೆಗೆದಿರೋಂಥ ಫುಟೇಜಸ್ ಏನಿದೆ ಅದೆಲ್ಲ ನಾವು ಇಲ್ಲಿ ಪ್ಲೇ ಮಾಡ್ಬೋದು. ಆ್ಯಂಡ್ ಪ್ಲೇ ಮಾಡಬೇಕಾದ್ರೂ ಕೂಡ ಇಲ್ಲಿ ಕೂಡ ನೋಡಿ ವಾಯ್ಸ್ ಆನ್ ಮಾಡೋದಾಗಲಿ, ಬ್ರೈಟ್ನೆಸ್ ಆನ್ ಮಾಡೋದಾಗಲಿ ಸೇಮ್ ಮೊಬೈಲಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಇಲ್ಲಿ ಸೆಟ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ DJ OSMO ಆ್ಯಕ್ಷನ್ ಕ್ಯಾಮ್ರಾನ ರಿವ್ಯೂ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಯಾವುದಾನ ಒಂದು ಸ್ಪೆಸಿಫಿಕೇಷನ್ ಡೀಟೇಲ್ಸ್ನ ಬಿಟ್ಬಿಟ್ಟಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.